ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬಳ್ಳಾರಿ ಜಿಲ್ಲಾ ಘಟಕದಿಂದ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ CEO ಅವರಿಗೆ ಮತ್ತು ಬಳ್ಳಾರಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ DDP ಅವ್ರ ಕಚೇರಿಗೆ ಆಗಮಿಸಿ ಒಂದು ಮನವಿ ಕೊಟ್ಟಿದ್ವಿ. ಏನಂತಂದರೆ, ಈ ನಮ್ಮ ದೇಶದಲ್ಲಿ ಪತ್ರಿಕಾ ಮಾಧ್ಯಮ ರಂಗ ಏನಿದೆಯಲ್ಲ, ಇದು 4ನೇ ಸ್ತಂಭ. ಸಮಾಜ ಸೇವೆ ಯಾವ ರೀತಿ ಬೇರೆ ಬೇರೆಯವರು ರಾಜಕೀಯವಾಗಿ ಇನ್ನೊಂದು ರೀತಿಯಲ್ಲಿ ಮಾಡ್ತಾರೋ, ನಮ್ಮದೇ ಆದಂಥ ಒಂದು ಸಮಾಜಕ್ಕೆ ಕೊಡುಗೆ ಕೊಡ್ತೀವಿ. ಆದರೆ ನಮಗೆ ಒಂದು ಅನೇಕ ಜನರಿಗೆ, ಕೆಲವರಿಗೆ ನಿಗದಿತ ವೇತನ ಇದೆ, ಮಾಸಿಕವಾಗಿ ಕಂಪ್ನಿಗಳು ಕೊಡ್ತಾ ಇದ್ದಾರೆ. ಇನ್ನೂ ಅನೇಕ ಜನಕ್ಕೆ ನಿಗದಿತ ವೇತನ ಇಲ್ಲ, ಲೈನ್ಸ್ ಮೇಲೆ ಬರುತ್ತೆ. ಅಂದರೆ ಆರ್ಥಿಕವಾಗಿ ಅಷ್ಟೊಂದು ಸದೃಢವಾಗಿ ಜೀವನ ನಡೆಸಲು ಕಷ್ಟ. ಇಂಥ ಸಂದರ್ಭದಲ್ಲಿ ಖಾಸಗಿ ಶಾಲೆ ಕಾಲೇಜುಗಳಲ್ಲಿ ಹೆಚ್ಚಿನ ಫೀಸ್ ಕೊಟ್ಟು ಮಕ್ಕಳು ಓದಿಸೋದು ಒಂದಷ್ಟು ನಮಗೂ ತ್ರಾಸದಾಯಕ ಆಗ್ತದೆ. ಹಾಗಾಗಿ ನಮ್ಮೆಲ್ಲ ಮಾಧ್ಯಮ ಮಿತ್ರ ಮಕ್ಕಳಿಗೇನಿದೆ, ಖಾಸಗಿ ಶಾಲೆ ಕಾಲೇಜುಗಳಲ್ಲಿ ಫ್ರೀ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. 50% ಒಂದು ಫೀಸ್ ಕಡಿಮೆ ಮಾಡಿ ನಮ್ಮ ಮಕ್ಕಳಿಗೆ ಒಂದು ಉತ್ತಮ ಒಂದು ವಿದ್ಯಾಭ್ಯಾಸ ಕಲ್ಪಿಸ್ಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಮನವಿ ಮಾಡಿದ್ವಿ. ಇದಕ್ಕೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ನಾಗೇಂದ್ರ ಪ್ರಸಾದ್ ಕೆ ಅವರು, ಆಮೇಲೆ ನಮ್ಮ ZP CO ಅವರು ಮೊಹಮ್ಮದ್ ಹ್ಯಾರಿಸ್ ಅವ್ರಿಗೂ ಮನವಿ ಮಾಡಿದ್ವಿ. DDP ಉಮಾದೇವ್ ಅವರಿಗೂ, ಇವರಿಗೆಲ್ಲ ಮನವಿ ಮಾಡಿದ್ವಿ. ಅವರು ಈ ರೀತಿಯಲ್ಲಿ ಇದನ್ನು ಈ ಒಂದು ವಾರದಲ್ಲೇ ಒಂದು ಸರಿಯಾದ ರೀತಿ ಕ್ರಮ ಕೈಗೊಂಡು ಎಲ್ರಿಗೂ, ಎಲ್ಲ ಶಾಲಾ ಕಾಲೇಜುಗಳು, ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ಖಾಸಗಿ ಏನಿದಾವೆ ಅನುದಾನ ರಹಿತ ಅಥವಾ ಅನುದಾನಿತ ಈ ಶಾಲಾ ಕಾಲೇಜುಗಳಿಗೆ ಮುಖ್ಯಸ್ಥರನ್ನ ಸಭೆ ಕರೆದು ನಮ್ಮ ಮಾಧ್ಯಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂಥ ಒಂದು ತೀರ್ಮಾನ ತೆಗೆದುಕೊಳ್ತು ಅಂತ ಹೇಳಿದರೆ, ಅದಕ್ಕೆ ಈ ತೆಗೆದುಕೊಳ್ಬೇಕು ಅಂತೇಳಿ ನಾವು ಅವರಲ್ಲೂ ಮನವಿ ಮಾಡಿದ್ವಿ. ಲೇಟ್ ಏನಿಲ್ಲ, ಎಜುಕೇಷನ್ ಇಯರ್ ನೆಕ್ಸ್ಟು ಜೂನಿಂದ ಶುರುವಾಗುತ್ತೆ. ಈಗ ಶಾಲೆ ಕಾಲೇಜುಗಳಲ್ಲಿ ಡಿಸೆಂಬರ್ಲಿಂದನೂ ಶುರು ಮಾಡ್ಯಾರ, ಅದು ಬೇರೆ ಬೇರೆ ಇರುತ್ತೆ. ನಾವು ಸರ್ಕಾರದ ನಿಯಮಗಳ ಪ್ರಕಾರ ಹೋಗಂಥವ್ರು. ಜೂನಿಂದ ಅಡ್ಮಿಷನ್ ಇರ್ತವೆ, ಖಾಸಗಿಯಲ್ಲಿ ನಡೀತಾ ಇದ್ದಾವೆ. ಬಟ್ ಈಗಲೂ ಈಗ ಆಲ್ರೆಡಿ ಫೀಸ್ ಕೇಳ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಲೇಟ್ ಅಂದರೆ ನಾವು ಸಂಘದಿಂದ ಆಯ್ಕೆಯಾಗಿ ಈಗ ಒಂದು 3-4 ತಿಂಗಳಾಯಿತು. ಒಂದೊಂದು ಆ್ಯಕ್ಟಿವಿಟೀಸ್ ಮಾಡ್ಕೊಳ್ತಾ ಹೋಗ್ತಾಯಿದ್ವಿ. ಈಗ ಈ ಹಿಂದೆ DC ಅವರು ವಿಶ್ವಾಸ್ ಅವರಿದ್ದಾಗ, ಅಮ್ಲಾನ್ ವಿಶ್ವಾಸ್ ಅವರಿದ್ದಾಗ, DDP ವೀರಣ್ಣ ಜತ್ತಿ ಅವರಿದ್ದಾಗ ಒಂದು ರೀತಿ ಮೌಖಿಕ ಆದೇಶ ಮಾಡಿದರು. ಈ ರೀತಿ ಪತ್ರಕರ್ತರ ಮಕ್ಕಳಿಗೆ 50% ಫೀಸ್ ರಿಯಾಯಿತಿ ಮಾಡೋಂಥ ಅವಾಗೆಲ್ಲ ಆಗಿತ್ತು. ಅವಾಗ ಬಳ್ಳಾರಿ ಜರ್ನಲಿಸ್ಟ್ ಗಿಲ್ಡಿಂದ ಆಗಿತ್ತು. ಈಗ ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಈ ಮನವಿ ಮಾಡಿದ್ವಿ. ಇದನ್ನು ಜಾರಿಗೆ ತರಬೇಕಂತ ಕೇಳಿದ್ವಿ. ತರ್ತಾರೆಂಬ ಒಂದು ನಂಬಿಕೆ ಇದೆ.